ಅದೇನಿದೆ ಎಲ್ಲ ಕ್ಲಿಯರ್ ಮಾಡ್ಕೊಳ್ಳೋಣ ಗುರುಜಿ. ನನಗೂ ಸುಮ್ನೆ ನನ್ನ ಫ್ಯಾಮಿಲಿಯಲ್ಲೂ ಕೂಡ ನನಗೆ ಸುಮ್ನೆ ಹಿಂಸೆ ಆಗ್ತಿದೆ. ನೀವೊಂದು ಕರೆಕ್ಟ್ ಆಗಿ ನನಗೆ ಕ್ಲಾರಿಫಿಕೇಶನ್ ಅನ್ನ ಕೊಟ್ಬಿಟ್ರೆ ನಾನು ನೆಮ್ಮದಿಯಾಗಾದ್ರೂ ಇರ್ಬೋದು. ದಿವ್ಯಾ, ಇನ್ನೊಂದು, ನಾವು ನಿರಂತರವಾಗಿ ಜೋರಾಗಿ ಮಾತನಾಡ್ತೀವಿ, ಜೊತೆಗೆ ತುಂಬ ಕಿರಿಚ್ಕೊಂಡು ಮಾತನಾಡ್ತೀವಿ ಅನ್ನುವ ಕಾರಣಕ್ಕೆ ನಾವು ಆಡಿರೋ ಮಾತುಗಳೆಲ್ಲವೂ ಸರಿ ಅಂತಲ್ಲ. ಒಂದು ಧಾರ್ಮಿಕ ಮುಖಂಡ ಅಥವಾ ಧಾರ್ಮಿಕ ಧರ್ಮಗುರು, ಆ ಧರ್ಮಗುರುಗೆ ಎಲ್ಲ ಧರ್ಮದ ಭಕ್ತಾದಿಗಳು ಕೂಡ ಇರ್ತಾರೆ, ಸಮಾಜದಲ್ಲಿ ಗುರುತಿಸಿಕೊಂಡಿರ್ತಾರೆ, 10 ಜನರಿಗೆ ಪರಿಚಯ ಇರತಕ್ಕಂಥ ಒಂದು ವ್ಯಕ್ತಿತ್ವ. ಅಂತಹ ವ್ಯಕ್ತಿತ್ವದ ಬಗ್ಗೆ ಮಾತನಾಡುವಾಗ ಆ ವ್ಯಕ್ತಿತ್ವಕ್ಕೂ ಹೆಂಡತಿ ಅನ್ನೋದಿರ್ತಾರೆ, ಆಕೆಯೂ ಕೂಡ ಮಹಿಳೆ. ಆ ವ್ಯಕ್ತಿತ್ವಕ್ಕೂ ಮಕ್ಕಳು ಅಂತಿರ್ತಾರೆ, ಆ ಮಕ್ಕಳಲ್ಲೂ ಹೆಣ್ಮಕ್ಳಿರ್ತಾರೆ. ಅದೇ ಅವ್ರು ನನ್ನ ಹತ್ರ ಕೇಳ್ತಾ ಇದ್ದಿದ್ದು. ಈಗ ಮಾತಾಡಿರೋದಕ್ಕೆ ಆನಂದ್ ಗುರೂಜಿ ಅವ್ರಿಗೆ 3 ವರ್ಷ ಜೈಲೂಟ ಫಿಕ್ಸ್ ಈ ತರ ಎಲ್ಲ ಮಾತಾಡಿದೀನಲ್ವಾ, ಅದು ಅವ್ರಿಗೆ ಮನ್ಸಿಗೆ ನೋವಾಗಿದ್ರೆ ನಾನು ಬೇಕಾದ್ರೆ ಕ್ಷಮೆ ಕೇಳ್ತೀನಿ. ಗುರೂಜಿ ನಾನು ಹಂಗ್ ಮಾತಾಡಿರೋದು ನಿಮ್ಗೆ ಬೇಜಾರಾಗಿದ್ರೆ ನನ್ನ ಕ್ಷಮಿಸಿ ಆಯ್ತಾ. ಬಟ್ ನಾನು ಯಾವ್ದು ಪರ್ಸನಲಿ ಆಗಿ ನಾನು ಮಾಡಕ್ ಹೋಗಿಲ್ಲ. ಬಟ್ ಈಗ ನೀವು ಪರ್ಸನಲ್ ಆಗಿ ತಗೊಂಡು ನನ್ನ ಬಗ್ಗೆ ಇಲ್ಲ ಸಲ್ಲದಲ್ಲೆಲ್ಲ ಹೇಳ್ತಿದಾರಲ್ಲ, ಅದಕ್ಕೆ ನೀವು ಕ್ಲಾರಿಟಿಯನ್ನ ಕೊಡ್ಬೇಕು. ನೋಡಿ, ಇವಾಗ ನಾನು ಏನ್ ಮಾತಾಡಿದೀನಿ, ನನಗೆ ಏನ್ ಸ್ಕ್ರಿಪ್ಟ್ ಅನ್ನ ಕೊಟ್ಟಿದ್ರು ನಾನು ಅದನ್ನ ಮಾತಾಡಿದೀನಿ. ನಿಮಗ್ ನೋವಾಗುತ್ತೆ, ಅದರಿಂದ ನಿಮಗೆ ಎಫೆಕ್ಟ್ ಆಗುತ್ತೆ ಅನ್ನೋದು ನನಗೆ ಅದು ಮೈಂಡ್ ಅಲ್ಲಿ ಯಾಕಂದ್ರೆ ನಾವ್ ಆಂಕರಿಂಗ್ ಮಾಡ್ಬೇಕಾದ್ರೆ ಅದ್ ಯಾವ್ದು ಬರಲ್ಲ. ಏನ್ ಸುದ್ದಿ ಇರುತ್ತೆ ಅದ್ ಮಾಡ್ಬೇಕನ್ನೋದು ಅಷ್ಟೇ ಮೈಂಡ್ ಅಲ್ಲಿ ಇರುತ್ತೆ, ಅದಷ್ಟೇ ನಾನ್ ಮಾಡಿದೀನಿ. ಅದು ನನ್ ತಪ್ಪಲ್ಲ ಆಯ್ತಾ. ನೀವು ನನ್ ತಪ್ಪು ಏನಿದೆ, ನಂದು ಗ್ಯಾಂಗ್ ಏನಿದೆ ಅದ್ರ ಬಗ್ಗೆ ನೀವು ಕ್ಲಾರಿಟಿಯನ್ನ ಕೊಡಿ ಗುರೂಜಿ, ಅಷ್ಟೇ ಅಲ್ವಾ ಸಾಹಿಲ್ ಅವ್ರೆ. ಇವಾಗ ನನ್ ಮಾತಿಂದ ಅವ್ರ ಮನ್ಸಿಗೆ ನೋವಾಗಿದ್ರೆ ಆಯ್ತು, ಕ್ಷಮೆ ಕೇಳೋಣ. ಕ್ಷಮೆ ಕೇಳಿದ್ರಲ್ಲಿ ಏನೂ ತಪ್ಪಾಗಲ್ಲ. ಬಟ್ ಹಾಗೆ ಗುರೂಜಿ ಅವರು ಕೂಡ ನಾನ್ ಏನ್ ಮಾಡಿದೀನಿ, ನಂದು ಏನ್ ಗ್ಯಾಂಗ್ ಇದೆ ಅದನ್ನ ತೋರಿಸ್ಬೇಕು ಗುರೂಜಿ ಅವರು, ಅಷ್ಟೇ. ಹೆಣ್ಣನ್ನ ನಾವು ಕ್ಷಮೆಯ ಧರಿತ್ರಿ ಅಂತೇಳಿ ಸಾಕಷ್ಟು ಸುದ್ದಿಗಳಲ್ಲಿ ವ್ಯಾಖ್ಯಾನ ಮಾಡ್ತೀವಿ. ಅದಕ್ಕೆ ಜೀವಂತ ಸಾಕ್ಷಿ ದಿವ್ಯಾ ವಸಂತ. ದಿವ್ಯಾ ವಸಂತಳಿಂದ ಫ್ರೀಡಮ್ ಟಿವಿಗೆ ಆಗಬೇಕಾಗಿದ್ದು ಏನೂ ಇಲ್ಲ, ಆಕೆಗೂ ನಮಗೂ ಯಾವುದೇ ಸಂಬಂಧವೂ ಇಲ್ಲ. ಆದರೆ ಒಂದು ಘಟನೆ ನಡೆದಾಗ ಆ ಘಟನೆಯ ಹಿಂದೆ 2 ತರಹದ ಕಥೆಗಳಿರ್ತವೆ. ಆ ಕಥೆಗಳು ಏನು ಅನ್ನೋದು ಜನರಿಗೆ ಅರ್ಥ ಆಗಬೇಕು. ಸತ್ಯ ಅಸ್ಪಷ್ಟ ಆಗಬಾರ್ದು, ಸುಳ್ಳು ಸ್ಪಷ್ಟ ಆಗಬಾರ್ದು. ಈ ಒಂದು ಕಾರಣಕ್ಕೋಸ್ಕರ ಇವತ್ತು ಫ್ರೀಡಮ್ ಟಿವಿ ಪ್ರಯತ್ನ ಮಾಡ್ತು. ಈ ಹೆಣ್ಣು ಮಗಳು ಆಕೆಯ ಜೊತೆ ಏನಾದರೂ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಗುರೂಜಿಯ ವ್ಯಕ್ತಿತ್ವಕ್ಕೇನಾದರೂ ಘಾಸಿಯಾಗಿದ್ದರೆ, ಗುರೂಜಿಯ ಕುಟುಂಬಕ್ಕೇನಾದರೂ ಮಾನಸಿಕ ಆಘಾತ ಆಗಿದ್ದರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ ಎನ್ನುವಂಥ ಆ ಕ್ಷಮೆಯ ಗುಣ ಇದೆಯಲ್ಲ, ನಿಜಕ್ಕೂ ಕೂಡ ಫ್ರೀಡಮ್ ಟಿವಿ ಸುದ್ದಿ ಮಾಡೋದಕ್ಕೆ ಇದೊಂದು ಸಾರ್ಥಕತೆ. ಒಂದು ಹೆಣ್ಣು ಮಗಳು ತಾನು ಮಾತನಾಡಿದ್ರಿಂದ ಅವರ ಮನಸ್ಸಿಗೇನಾದರೂ ನೋವಾಗಿದ್ರೆ ಅದಕ್ಕೆ ಕ್ಷಮಿಸಿ ಅಂತೇಳಿ ಬಹಿರಂಗವಾಗಿ ಕೇಳೋದಿದೆಯಲ್ಲ, ಅದು ಸುಲಭದ ವಿಚಾರವಲ್ಲ. ಆಕೆಯ ಮನಸ್ಸು ಒಪ್ಪಬೇಕು. ಆಕೆಯ ಮನಸ್ಸು ಒಪ್ಪಿದ ನಂತರ ನಾಲಿಗೆಯಿಂದ ಬರುವಂತಹದ್ದು. ಸೊ ದಿವ್ಯಾ ವಸಂತಾಳ ಮನಸ್ಸು ಒಪ್ಪಿದೆ. ಹಾಗಾಗಿನೇ ಹೆಣ್ಣು ಮಕ್ಕಳನ್ನ ಕ್ಷಮೆಯ ಧರಿತ್ರಿ ಅಂತ ಕರಿತೀವಿ, ಸಹನಾ ಮೂರ್ತಿ ಅಂತ ಕರಿತೀವಿ. ಹೀಗೆ ಸಾಕಷ್ಟು ವಿಚಾರಗಳಲ್ಲಿ ಹೆಣ್ಣನ್ನು ನಾವು ವ್ಯಾಖ್ಯಾನಿಸ್ತೀವಿ. ಸೊ ಈ ಒಂದು ಪ್ರಕರಣದಲ್ಲಿ ಆನಂದ್ ಗುರೂಜಿಗೆ ನಿರಂತರವಾದಂತಹ ಸಂಪರ್ಕಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಆದರೆ ಅವರು ಸುದೀರ್ಘವಾಗಿ ನಮ್ಮ ಜೊತೆ ಮಾತನಾಡೋದಕ್ಕೆ ತಯಾರಿಲ್ಲ. ಜನರಿಗೆ ಅರ್ಥ ಆಗಬೇಕಲ್ಲ ಏನೇನಾಗಿದೆ ಏನೇನಾಗಿಲ್ಲ ಅಂತ ಹೇಳಿ. ಇನ್ನು ನಾವು ಕಟ್ಟ ಕಡೆಯ ಘಳಿಗೆಯಲ್ಲಿದ್ದೀವಿ. ಕಾರ್ಯಕ್ರಮ ಮುಗಿಸುವಂತಹ ಸಮಯ ಬಂದಿದೆ. ದಿವ್ಯಾ ವಸಂತ, ಮದುವೆಗೆ ಒಂದಷ್ಟು ದಿವಸಗಳು ಮಾತ್ರ ಬಾಕಿ ಇದೆ. ಮನುಷ್ಯ ಅಂದ ಮೇಲೆ ಕಷ್ಟ ಸಹಜಾರಿ. 4 ಜನ 4 ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ. ಇನ್ನು ಒಬ್ಬರು ಎಡವಿ ಬಿದ್ದಾಗ ಆಳುಗೊಬ್ಬ ಕಲ್ಲೆತ್ಕೊಂಡು ಹಾಕುವಂತಹದ್ದು ಸಹಜ. ಅದರಲ್ಲೂ ಕೂಡ ಈ ಕಲಿಯುಗದಲ್ಲಿ ಸರ್ವೇ ಸಾಮಾನ್ಯ. ಅದಕ್ಕೆಲ್ಲ ಭಯಪಡಬೇಕು ಅಂತೇನೂ ಇಲ್ಲ. ಸೊ ನೀವು ನಿಮ್ಮ ಮದುವೆಯ ಬಗ್ಗೆ, ಜೊತೆಗೆ ನಿಮ್ಮಂತೆಯೇ ಸಾಕಷ್ಟು ಹೆಣ್ಣು ಮಕ್ಕಳು ಆಂಕರ್ ಆಗಬೇಕು ಅಂತ ಅನ್ಕೊಂಡಿರ್ತಾರೆ, ಅವರಿಗೆ ನೀವು ಕಳುಹಿಸುವಂತಹ ಸಂದೇಶ ಅತ್ಯಂತ ಪ್ರಮುಖವಾಗುತ್ತೆ. ಸೊ ಏನು ಹೇಳ್ತೀರಾ ದಿವ್ಯಾ? ಇಲ್ಲ, ಯಾರ್ಯಾರು ಆಂಕರ್ಸ್ ಗಳು ನಾವ್ ಆಗ್ಬೇಕು ಅಂತ ಹೇಳಿ ಮೀಡಿಯಾಗ್ ಬರ್ಬೇಕು ಅಂತ ಹೇಳಿ ತಯಾರಿ ಮಾಡ್ತಿರ್ತಾರಲ್ಲ, ಅವ್ರಿಗೆ ನಾನು ಹೇಳ್ತಿರುವಂತದ್ದು, ನೀವು ಡೇರಿಂಗ್ ಆಗಿ ನಾವ್ ಯಾರಿಗೂ ಹೆದ್ರಲ್ಲ ಅಂತ ನಿಮ್ಮ ಮನಸ್ಥಿತಿಯನ್ನ ಮಾಡ್ಕೊಂಡು ನೀವು ಅವಾಗ ಎಂಟ್ರಿಯನ್ನ ಕೊಡಿ ಫೀಲ್ಡ್ಗೆ. ಇಲ್ಲ ಅಂತಂದ್ರೆ ನೀವು ಅವ್ರು ಹೇಳಿದನ್ನೆಲ್ಲ ಕೇಳ್ಕೊಂಡು ಅಥವಾ ನೀವ್ ಭಯ ಪಟ್ಕೊಂಡು ಅಥವಾ ನೀವು ಯಾರೋ ಏನೋ ಅಂತಾರೆ ಅಂತ ಎದ್ರುಕೊಂಡಿದ್ರೆ ನೀವು ಇಲ್ಲಿ ಬೆಳೆಯಕ್ಕಾಗಲ್ಲ. ನೀವ್ ಯಾವಾಗ ನೀವು ಧೈರ್ಯವಾಗಿ ನಿಂತ್ಕೋತೀರಾ ಅವಾಗ ನೀವು ಮೀಡಿಯಾದಲ್ಲಿ ಏನಾದ್ರು ಹೆಸರು ಮಾಡೋದಕ್ಕೆ ಸಾಧ್ಯ. ಇಲ್ಲ ಅಂತಂದ್ರೆ ನಿಮ್ನ ಕಾಲೆಳ್ದು ಬೀಳ್ಸೋರೇ ಜಾಸ್ತಿ ಜನ ಇರ್ತಾರೆ, ನಿಮ್ಮ ಬೆಳೆಯಕ್ ಯಾರು ಬಿಡಲ್ಲ. ಮೀಡಿಯಾದಲ್ಲಿ ಒಂದ್ ಹೆಣ್ಣು ಮಗಳು ಬೆಳೆಯೋದಿದೆಯಲ್ಲ, ಅದು ತುಂಬಾ ಕಷ್ಟ ಇದೆ. ನೀವು ಬೆಳಿಬೇಕು ಅಂತ ಬಂದ್ರೆ ನೀವು ಎಲ್ಲದನ್ನು ಕೂಡ ನಾನು ಫೇಸ್ ಮಾಡ್ತೀನಿ ಅಂತ ಇದ್ರೆ ನೀವು ಮೀಡಿಯಾಗ್ ಬರ್ಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದೆ. ಮತ್ತೆ ನಾನು ಆನಂದ್ ಗುರೂಜಿ ಅವ್ರಿಗೂ ಕೂಡ ನಾನು ಹೇಳ್ದೆ, ಗುರೂಜಿ ನಿಮ್ ಮನ್ಸಿಗೆ ನೋವಾಗಿದ್ರೆ ನನ್ನ ಕ್ಷಮಿಸಿ, ನಾನು ಮಾತಾಡಿರೋ ಮಾತುಗಳಿಂದ. ಬಟ್ ನೀವೊಂದು ಕ್ಲಾರಿಫಿಕೇಶನ್ ಅನ್ನ ಕೊಡ್ಬೇಕು ಗುರೂಜಿ ಅಂತ ಕೇಳಿದೀನಿ.
ಆ ಕ್ಲಾರಿಫಿಕೇಶನ್ ಆನಂದ್ ಗುರೂಜಿ ಅವರು ಕೊಡ್ಲೇಬೇಕು. ನಂದು ಯಾವ ಗ್ಯಾಂಗ್ ಇದೆ, ನಾನು ಯಾವ ಗ್ಯಾಂಗ್ ಕರ್ಕೊಂಡು ಹೋಗಿದ್ದೆ, ನಾನು ಯಾವ ಬಟ್ಟೆ ಹಾಕೊಂಡು ಹೋಗಿದ್ದೆ, ಎಲ್ಲ ಹೋದೆ, ಯಾವಾಗ ಕೇಳ್ದೆ, ಅವಾಗ ಯಾರ್ಯಾರು ಇದ್ರು ಅಂತ ಆನಂದ್ ಗುರೂಜಿ ಅವರು ಒಂದು ಕ್ಲಾರಿಫಿಕೇಶನ್ ಅನ್ನ ಕೊಡದೆ ನನಗೆ ಇದು ಸಮಾಧಾನ ಆಗಲ್ಲ. ಸಾಹಿಲ್ ಅವರೇ, ನಂಗೆ ತುಂಬಾ ಖುಷಿ ಆಯ್ತು ನೀವು ಇವತ್ತು ಆನಂದ್ ಗುರೂಜಿ ಅವ್ರ ಹತ್ರ ಅಷ್ಟಾದ್ರೂ ಮಾತಾಡ್ಸಿದ್ರೆ ನನ್ಗೊಂದು ಕ್ಲಾರಿಫಿಕೇಶನ್ ಸಿಕ್ತು. ಆಯ್ತಾ, ಆನಂದ್ ಗುರೂಜಿ ಅವರು ಯಾಕೆ ನನ್ನ ಬಗ್ಗೆ ಹೀಗೆ ಮಾತಾಡ್ತಿದ್ದಾರೆ ಅಂತಂದ್ರೆ, ನಾನು ಅವ್ರ ಬಗ್ಗೆ ಏನ್ ಮಾತಾಡಿದೀನಿ ಅದಕ್ಕೆ ಅವರು ಕೋಪ ಮಾಡ್ಕೊಂಡು ಈ ತರ ಮೀಡಿಯಾಗಳಲ್ಲಿ ಫಾಲ್ಸ್ ಸ್ಟೇಟ್ಮೆಂಟ್ ಅನ್ನ ಕೊಡ್ತಿದ್ದಾರೆ, ಸುಳ್ಳನ್ನ ಹಬ್ಬಿಸ್ತಿದ್ದಾರೆ, ನನ್ನ ಹತ್ರ ದುಡ್ಡು ಕೇಳಿದ್ರು ಅಂತ ಹೇಳಿ. ಬಟ್ ಆಕ್ಚುಲಿ ನಾನು ಕೇಳಿಲ್ಲ. ಬಟ್ ಅವ್ರಿಗೆ ಏನಿದೆ, ನಾನು ಅವ್ರ ಬಗ್ಗೆ ಮಾತಾಡಿದೀನಿ ಅನ್ನೋದು ಒಂದೇ ಒಂದು ರೀಸನ್ಗೆ ಅವ್ರು ಈ ರೀತಿಯಾಗಿ ಮಾಡ್ತಿದಾರೆ ಅನ್ನೋದು ನನಗೆ ಕನ್ಫರ್ಮ್ ಆಗಿದೆ. ಬಟ್ ನನಗೆ ಅದೊಂದು ಖುಷಿ ಆಯ್ತು. ನನಗೆ ಇವಾಗ ಲೈವ್ ಫ್ರೀಡಮ್ ಟಿವಿಗೆ ಲೈವ್ ಬಂದಿದ್ರಿಂದ ನನ್ಗೆ ಅದೊಂದು ತುಂಬಾ ಖುಷಿ ಆಯ್ತು. ಥ್ಯಾಂಕ್ ಯು ಸಾಹಿಲ್ ಅವರೇ. ಇನ್ನು ಕೊನೆಯದಾಗಿ ದಿವ್ಯಾ, ಇನ್ನು ನಿಮ್ಮ ಮನೆಯವರಿಗೂ ನಿಮ್ಮ ಹುಡುಗನಿಗೂ ಫಿಯಾನ್ಸಿಗೆ ಏನಾದ್ರೂ ಈ ವಿಚಾರದಲ್ಲಿ ನೋವಾಗಿದ್ರೆ ಏನ್ ಹೇಳ್ತಾರೆ ಈ ವೇದಿಕೆಯಿಂದ ಅಂತ? ಇಲ್ಲ, ಅವರು ಆದ್ರೆ ಫ್ಯಾಮಿಲಿ ಅವ್ರಿಗೆ ನಾನು ನಿನ್ನೆಯಿಂದಾನು ಹೇಳ್ತಿದ್ದೀನಿ, ನಾನು ಏನು ತಪ್ಪು ಮಾಡಿಲ್ಲ. ನಾನು ತಪ್ಪು ಮಾಡಿದ್ರೆ ಬೇಕಾದ್ರೆ ಅದು ದೇವ್ರು ನೋಡ್ಕೊಳ್ಳಿ, ನಾನು ತಪ್ಪೇ ಮಾಡಿಲ್ಲ. ನಾನ್ ತಪ್ಪು ಮಾಡಿಲ್ಲ ಅಂತ ಅಂದಾಗ ಅದು ನಾನು ಪ್ರೂವ್ ಮಾಡ್ಕೋತೀನಿ. ನಂದ್ ಏನೂ ತಪ್ಪಿಲ್ಲ ಅಂತೇಳಿ ನಿಮ್ಗೆಲ್ರಿಗೂ ನಾನು ತೋರಿಸ್ತೀನಿ ಅಂತ ಹೇಳಿ ಅವ್ರಿಗೆ ಭರವಸೆಯನ್ನ ಕೊಟ್ಟಿದ್ದೀನಿ. ಹಾಗೆ ನನ್ನ ಫಿಯಾನ್ಸಿ ಅವನ್ಗೂ ಕೂಡ ಎಲ್ಲ ಗೊತ್ತು ನನ್ನ ಬಗ್ಗೆ. ಅವ್ನ್ ನಿನ್ನೆಯಿಂದನೂ ಫುಲ್ ಕೋಪ ಮಾಡ್ಕೊಂಡು ನಾನು ಅವ್ರಿಗೆ ಹಂಗ್ ಬೈತೀನಿ, ಹಂಗ್ ಮಾಡ್ತೀನಿ ಅಂತಿದ್ದ. ಬಟ್ ಅದೆಲ್ಲ ಯಾವ್ದು ಬೇಡ, ಒಂದು ಸ್ಮೂತ್ ವೇಲ್ ಹೋಗೋಣ, ಒಂದು ಗುಡ್ ವೇಲ್ ಹೋಗೋಣ, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಅವನ್ಗೂ ಕೂಡ ಹೇಳಿದ್ದೀನಿ. ಈಗ ಅವರು ಕಾಲ್ ಮಾಡ್ತಿದಾನೆ, ಏನಾಯ್ತು, ಹೇಗಾಯ್ತು, ಏನು ಅಂತೆಲ್ಲ ಕೇಳೋದಕ್ಕೆ. ಎಲ್ರು ಕೂಡ ನಾನು ಅದೇ ಹೇಳಿರೋದು, ನಾನು ಅವ್ರ ಫ್ಯಾಮಿಲಿಗಾಗಿರ್ಬೋದು, ನನ್ನ ಫ್ಯಾಮಿಲಿಗಾಗಿರ್ಬೋದು, ನನ್ನ ಹುಡುಗಂಗ್ ನನ್ ಬಗ್ಗೆ ನಂಬಿಕೆ ಇದೆ, ಆಯ್ತಾ. ಬಟ್ ಫ್ಯಾಮಿಲಿಗಳಿಗೆ ನಾನು ಹೇಳಿರೋದಿದೆ, ನನ್ ಏನು ತಪ್ಪಿಲ್ಲ ಅಂತ ನಾನು ಪ್ರೂವ್ ಮಾಡೇ ಮಾಡ್ತೀನಿ, ನೀವು ತಲೆ ಕೆಡಿಸ್ಕೋಬೇಡಿ, ನೀವು ಏನೂ ಆಗಲ್ಲ, ಆರಾಮಾಗಿರಿ ಅಂತ ನಾನು ಎಲ್ರಿಗೂ ಹೇಳಿದೀನಿ. ಈಗ್ಲೂ ಅದೇ ಹೇಳೋದು, ನಂದು ಏನೂ ತಪ್ಪಿಲ್ಲ, ನಾನು ಏನೂ ತಪ್ಪನ್ ಮಾಡಿಲ್ಲ, ನಾನು ಅದನ್ನ ಪ್ರೂವ್ ಮಾಡೇ ಮಾಡ್ತೀನಿ. ಈಗ್ಲೂ ಅರ್ಧಕ್ಕರ್ಧ ಅದು ಪ್ರೂವ್ ಆಗೋಗ್ಬಿಟ್ಟಿದೆ ಫ್ರೀಡಮ್ ಟಿವಿಯಿಂದ. ಇನ್ನು ಮುಖಾಮುಖಿ ಬರ್ಲಿ, ಆನಂದ್ ಗುರೂಜಿ ಅವ್ರನ್ನ ಡೈರೆಕ್ಟ್ ಆಗಿ ನೋಡೋ ಭಾಗ್ಯ ಆದ್ರೂ ಸಿಗ್ಲಿ ಅಂತ ಹೇಳಿ ನನಗೆ ಅನಿಸ್ತಿದೆ. ಅದೊಂದು ಭಾಗ್ಯವನ್ನ ಆನಂದ್ ಗುರೂಜಿ ಅವ್ರು ಕೊಟ್ಬಿಟ್ರೆ ಕಂಪ್ಲೀಟ್ ಆಗಿ ಏನೇನಿದೆ ಕ್ಲಿಯರ್ ಮಾಡ್ಕೊಂಡು ಆರಾಮಾಗಿರ್ಬೋದು, ಖುಷಿಯಾಗಿರೋಣ. ಗುರೂಜಿ ಅವರೇ, ಇವಾಗ ನಿಮ್ಗೂ ಒಂದ್ ಲೈಫ್ ಇದೆ, ನನಗೂ ಒಂದ್ ಲೈಫ್ ಇದೆ. ಹಿಂಗೆ ಮಾಡ್ಕೊಂಡೋದ್ರೆ ಯಾರು ಕೂಡ ಚೆನ್ನಾಗಿರಕ್ಕಾಗಲ್ಲ. ಈ ತರ ಲೈಫು ಬೇಡವೇ ಬೇಡ. ಎದುರುಗಡೆ ಕುತ್ಕೊಂಡು ಕ್ಲಿಯರ್ ಮಾಡ್ಕೊಳ್ಳೋಣ ಅಷ್ಟೇ. ಥ್ಯಾಂಕ್ ಯು ದಿವ್ಯಾ ವಸಂತ, ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ಫ್ರೀಡಮ್ ಟಿವಿಯ ಜೊತೆ ಲೈವ್ ಆಗಿ ಜಾಯ್ನ್ ಆದ್ರಿ. ಜೊತೆಗೆ ಪಾರಿವಾಳದ ಗುಂಪಿಗೆ ಈ ಸಮಾಜ ಬೆಕ್ಕನ್ನ ಬಿಟ್ಟು ಹೆದರಿಸುತ್ತೆ. ಹೆಣ್ಣಾದ ಮಾತ್ರಕ್ಕೆ ಹೆದರಿಕೊಂಡು ಹೋಗೋದಲ್ಲ, ಎಲ್ಲವನ್ನೂ ಕೂಡ ಸಮರ್ಥವಾಗಿ ಎದುರಿಸಬೇಕು. ಜೀವನದಲ್ಲಿ ತಪ್ಪು ಮಾಡಬೇಡಿ, ಕಾನೂನಿನ ಅರಿವು ನಿಮಗಿರಲಿ, ನಿಮ್ಮಿಂದ ತಪ್ಪಾಗಬಾರ್ದು. ಜೊತೆಗೆ ಪಾಪ ಹೆಣ್ಣುಮಕ್ಕಳು ಟಿವಿ ಸ್ಕ್ರೀನ್ ಮೇಲೆ ಕಾಣಿಸಿಕೊಳ್ಬೇಕು ಅನ್ನೋ ಆಸೆ ಗಂಡು ಮಕ್ಕಳಿಗಿಂತ ಹೆಣ್ಣುಮಕ್ಕಳಿಗೆ ಯಥೇಚ್ಛವಾಗಿರುತ್ತೆ. ಹಾಗಾಗಿ ಮಾಧ್ಯಮದ ಪ್ರಾಥಮಿಕ ವಿಚಾರವನ್ನು ಕಲಿತುಕೊಂಡು ಮಾಧ್ಯಮಕ್ಕೆ ಬಂದು ಒಂದಷ್ಟು ವರ್ಷ ಕೆಲಸ ಮಾಡಿ, ಅದಾದ ನಂತರ ಆಕೆ ತಪ್ಪು ಮಾಡಿದಾಳೋ ತಪ್ಪು ಮಾಡಿಲ್ವೋ ಆ ವಿಚಾರದಲ್ಲಿ ನಾನು ಚರ್ಚೆ ಮಾಡ್ತಾ ಇಲ್ಲ. ತಪ್ಪು ಅಥವಾ ನಿಜ ಅಥವಾ ಸರಿ ಇವೆಲ್ಲವೂ ಕೂಡ ನ್ಯಾಯಾಲಯದಲ್ಲಿ ತೀರ್ಮಾನ ಆಗುತ್ತೆ, ಕಾನೂನು ಪ್ರಕಾರ ಅದು ನಡೆಯುತ್ತೆ, ಆ ಒಂದು ಪ್ರಾಸೆಸ್. ಆ ಪ್ರಾಸೆಸ್ ಬಗ್ಗೆ ಮಾತನಾಡ್ತಾ ಇಲ್ಲ. ನಾನು ಹೇಳ್ತಾ ಇರೋದು, ಒಂದು ಹೆಣ್ಣು ಮಗಳು ಎಡವಿ ಬಿದ್ದಾಗ ಆಳಿಗೊಬ್ಬ ಕಲ್ಲ ಎತ್ತಿ ಹೊಡೆಯುವಂತಹದ್ದು ಅದು ಸರಿಯಲ್ಲ. ಸಮಾಜ ಹೆಣ್ಣನ್ನು ಗಮನಿಸುವ ರೀತಿ, ಹೆಣ್ಣಿನ ಕೆಲ ಸೂಕ್ಷ್ಮ ವಿಚಾರಗಳನ್ನು ಬಹಿರಂಗಪಡಿಸುವಂತಹ ರೀತಿ, ಆಕೆಯ ಕೌಟುಂಬಿಕ ವಿಚಾರದಲ್ಲಿ ಏನಾದರೂ ಯೋಚನೆ ಮಾಡ್ತೀರಾ? ನಾಳೆ ದಿನ ಮದುವೆಯಾಗುವಂಥ ಹುಡುಗ ಏನಂತ ಅನ್ಕೋಬಹುದು, ಈಕೆಗಾಗುವಂಥ ಆಘಾತ, ಈಕೆ ಅನುಭವಿಸಬಹುದಾದಂತಹ ನೋವು, ಈಕೆಗೆ ಎದುರಾಗಬಹುದಾದಂತಹ ಸವಾಲುಗಳು, ಈ ಬಗ್ಗೆಯೂ ಕೂಡ ಸಮಾಜ ಎಚ್ಚರದಿಂದ ಯೋಚಿಸಬೇಕು ಅನ್ನೋದೇ ಫ್ರೀಡಮ್ ಟಿವಿಯ ಆಶಯ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.